ಕೊಡುತ್ತಿದ್ದುದೇ ನಾಯಕರ ವ್ಯವಸ್ಥೆ. ಇದನ್ನು ಅಮರ ನಾಯಕರ ಪದ್ಧತಿ ಅಂತಲೂ ಕರೆಯುತ್ತಾರೆ. ಈ ಪ್ರದೇಶದಲ್ಲಿ ದೊರಕಿರುವ ಶಾಸನಗಳ ಪ್ರಕಾರ ವಿಜಯನಗರದ ಅರಸರು ಮತ್ತು ನಾಯಕರು ಅವಿನಾಭಾವ ಸಂಬಂಧ ಹೊಂದಿದ್ದರು. ಅಚ್ಯುತರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟ ಪೋರ್ಚುಗೀಸ್ ವ್ಯಾಪಾರಿಯಾದ ನೂನಿಜ್ ಹೇಳುವುದೇನೆಂದರೆ, ಈ ಸಾಮ್ರಾಜ್ಯವು ಅಚ್ಯುತರಾಯನ ಕಾಲದಲ್ಲಿ 200ಕ್ಕೂ ಹೆಚ್ಚಿನ ನಾಯಕರುಗಳಲ್ಲಿ ಭೂಮಿಯನ್ನು ಭಾಗ ಮಾಡಲಾಗಿತ್ತೆಂದು, ಈ ಸಾಮ್ರಾಜ್ಯದಲ್ಲಿರುವ ಜಮೀನಿನಿಂದ ಬರುವ ತೆರಿಗೆಯನ್ನು ಈ ನಾಯಕರು ಸಂಗ್ರಹಿಸಿ ರಾಜನಿಗೆ ಕೊಡುತ್ತಾರೆ. ರಾಜನು ಈ ಹಣವನ್ನು ತನ್ನ ಸೈನ್ಯ ಮುಂತಾದವುಗಳಿಗೆ ವಹಿಸುತ್ತಾನೆ ಎಂಬುದಾಗಿ ತಿಳಿಸುತ್ತಾರೆ. ನಾಯಕತ್ವವನ್ನು ಕೆಲವು ವಿದ್ವಾಂಸರು ಯುರೋಪಿನಲ್ಲಿ ಅಳವಡಿಸಿಕೊಳ್ಳಲಾಗಿದೆ, ಊಳಿಗಮಾನ್ಯ ಪದ್ಧತಿಗೆ ಹೋಲಿಸುತ್ತಾರೆ. ಆದರೆ ಕೆಲವು ನಾಯಕರು ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾಗಿದ್ದು ರಾಜ್ಯಾಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆಂದು ಅಭಿಪ್ರಾಯಪಟ್ಟಿರುತ್ತಾರೆ. ಶಾಸನಗಳು ಹೇಳುವ ಪ್ರಕಾರ ನಾಯಕರು ಮತ್ತು ಪಾಳೆಗಾರರು ಸಾಮ್ರಾಜ್ಯಶಾಹಿ ಅಧಿಕಾರ ಮತ್ತು ಸಾಮಾಜಿಕ ಆಚಾರಗಳ ಬಗ್ಗೆ ಹೆಚ್ಚಿನ ಜ್ಞಾನ ಹೊಂದಿದ್ದರು. ರಾಜನ ಧಾರ್ಮಿಕ ಅಧಿಕಾರ ಮತ್ತು ಅಪಾರ ಶಕ್ತಿಯನ್ನು ರಾಜಧಾನಿಯ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಣಬಹುದಾಗಿತ್ತು. ವಿಜಯನಗರ ಕಾಲದಲ್ಲಿ ನಾಯಕರುಗಳನ್ನು ಹತೋಟಿಯಲ್ಲಿಡಲು ವಿಶೇಷ ಅಧಿಕಾರಿಗಳನ್ನು ನೇಮಿಸುತ್ತಿದ್ದರು. ರಾಜನ ಅಧೀನದಲ್ಲಿ ಸ್ವಾಮಿ ನಿಷ್ಠೆಗನುಗುಣವಾಗಿ ವರ್ತಿಸುತ್ತಿದ್ದ ನಾಯಕರು ಕೃಷ್ಣದೇವರಾಯನ ಮರಣ ನಂತರ ಅವಿಧೇಯತೆಯಿಂದ ವರ್ತಿಸಿ ಮತ್ತು ತಮ್ಮಲ್ಲೇ ಹೋರಾಟಕ್ಕಿಳಿದರು. ಸಾಮ್ರಾಜ್ಯವು ಅಭದ್ರತೆಗೀಡಾಗಿ ಅವನತಿ ಹಾದಿ ಹಿಡಿಯಲು ಕಾರಣವಾಯಿತೆಂದು ತಿಳಿಯುತ್ತದೆ. ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದರೆ ಇದೆಲ್ಲ ನಾವು ನೋಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಬಿಸಿಲಾಗಿ ಬಂದ್ಬಿಟ್ಟಿವಿ. ಅರ್ಧ ದಾರಿಯಲ್ಲಿ ಕುಂದ್ರೋದು, ಅರ್ಧ ದಾರಿಯಲ್ಲಿ ಎದ್ದೋಗೋದು. ಇಲ್ಲಿ ನೋಡಿ ಆಂಜನಾದ್ರಿ ಬೆಟ್ಟ ಆ ಕಡೆ, ಇದು ಅಚ್ಯುತಾಯಪುರ ಅಂತ ಅವ್ರದ್ದಂತ ಎಲ್ಲ ಇದು ಸೈನಿಕರದು. ಅದೆಲ್ಲ ಇವರು ಸೇವೆನೇ ಎಲ್ಲ ಇದು. ಇಲ್ಲಿ ನೋಡು ಒಳ್ಳು ಅವಾಗಿನವ್ರದ್ದು ನೋಡಿ, ಒಳ್ಳು ಮಾಡಿದ್ದಾರೆ. ಇಲ್ಲೆಲ್ಲ ನಡೀತಾ ಇತ್ತಂತೆ ಪರಿಪಾಲನಾ. ಎಲ್ಲ ಇಂಗ್ಲೀಷರೇ ಜಾಸ್ತಿ ಈ ಪ್ರದೇಶನ, ನಮ್ಮ ಕಲ್ಚರ್ನ ನೋಡೋಕೆ ಬಂದಿರೋದು ನೋಡು. ನಾವು ಇಲ್ಲೇ ಇದ್ಬಿಟ್ಟು ನೋಡೋಕ್ಕಾಗ್ತಾಯಿಲ್ಲ. ಎಷ್ಟು ಸುಂದರವಾಗಿ ಅದ್ಭುತವಾಗಿದೆ ಈ ಲೊಕೇಶನ್ ಅಂದರೆ ನೋಡೋಕ್ಕೆ ಸಾಲದು, ಹೇಳೋಕ್ಕಾಗ್ತಾಯಿಲ್ಲ, ನೋಡೋಕ್ಕೆ ಸಾಲದು. ಇಲ್ಲಿ ನೋಡಿದ್ರೇ ದಿನಕ್ಕೂ ಗೊತ್ತಾಗೋದು ವ್ಯವಹಾರ.